ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ವೆಲ್ಕಮ್ ಟು ಪಾರ್ಟ್ 2 ವಿಡಿಯೋ ಎಲ್ರಿಗೂ ಸ್ವಾಗತ. ನೋಡಿ, ಲಾಸ್ಟ್ ಟೈಮಲ್ಲಿ ಪಾರ್ಟ್ 1ನಲ್ಲಿ ಬ್ಯಾಂಕ್ ವ್ಯವಹಾರಗಳಿಗೆ ಸಂಬಂಧಿಸ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಆನ್ಸರ್ ಮಾಡಿದ್ದೆ. ಇವಾಗ ಡೈರೆಕ್ಟಾಗಿ ಟಾಪಿಕ್ಕಿಗೆ ಬರೋಣ. ನೋಡಿ, 5ನೇ ಪ್ರಶ್ನೆ ಏನಪ್ಪ ಅಂದರೆ, ಬ್ಯಾಂಕುಗಳಲ್ಲಿ ತೆರೆಯಬಹುದಾಗಿರ್ತಕ್ಕಂಥ ವಿಧಗಳು ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಖಾತೆಗಳನ್ನು ನಾವು ತೆಗೆಯಬಹುದು ಅಂಥೇಳಿ. ಮೊದಲನೇದಾಗಿ ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆವರ್ತ ಠೇವಣಿ ಖಾತೆ, ನಿಶ್ಚಿತ ಠೇವಣಿ ಖಾತೆ. ಟೋಟಲಾಗಿ 4 ರೀತಿಯ ಖಾತೆಗಳನ್ನು ನಾವು ಇಲ್ಲಿ ತೆಗೆಯಬಹುದು. ಮತ್ತು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಬ್ಯಾಂಕು ಖಾತೆ ತೆಗೆಯುವುದರಿಂದ ಆಗುವಂತಹ ಅನುಕೂಲಗಳೇನು ಅಂಥೇಳಿ ಸುಮಾರು 4 ಅಂಕಗಳ ಪ್ರಶ್ನೆ ಲಾಸ್ಟ್ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಇದರ ಬಗ್ಗೆ ಕುರಿತಾಗಿ ನೀವು ಇದನ್ನು ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತೇಳಿ ಪರಿಶೀಲನೆ ಮಾಡಿ ನೀವು ಇದನ್ನು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿ ಕಲಿಬೇಕಂತ ಹೇಳ್ತೀನಿ. ನೋಡಿ, ಪಾಯಿಂಟ್ಸ್ ಏನೇನಿದಾವಪ್ಪ ಅಂದರೆ, ಹಣದ ಭದ್ರತಾ ಕಾಪಾಡುತ್ತವೆ. ಅಂದರೆ ನಮ್ಮಲ್ಲಿರ್ತಕ್ಕಂಥ ಹಣವನ್ನು ಭದ್ರತೆ ಕಾಪಾಡ್ತವೆ ಬ್ಯಾಂಕಲ್ಲಿರ್ತಕ್ಕಂಥದ್ದು. ಆಮ್ಯಾಗ ಹಣದ ಪಾವತಿಗೆ ಸಹಾಯ ಮಾಡುತ್ತದೆ. ಹಣವನ್ನು ವಸೂಲು ಮಾಡಲು ಕೂಡ ಇದು ಸಹಾಯ ಮಾಡುತ್ತದೆ. ಸಾಲ ಪಡೆಯಲು ಸಹಾಯ ಮಾಡುತ್ತದೆ ಅಥವಾ ಸಾಧ್ಯವಾಗ್ತದೆ. ವ್ಯವಹಾರಗಳನ್ನು ಸುಗಮವಾಗಿ ನಡೆಸಲು ಕೂಡ ಇದು ಸಹಾಯವಾಗ್ತದೆ. ಆಮೇಲೆ ಭದ್ರತಾ ಕಪಾಟುಗಳನ್ನು ಪಡೆಯೋದಕ್ಕೆ ಕೂಡ ಇದು ಸಹಾಯವಾಗ್ತದೆ ಅಂತೇಳಿ ಹೇಳ್ತಾರೆ. ಈ ನಾನು ಕೊಟ್ಟಿರ್ತಕ್ಕಂಥ 6 ಪಾಯಿಂಟ್ಸ್ಗಳನ್ನು ನೀವು ಎಲ್ಲ ಪಾಯಿಂಟ್ಸ್ಗಳು ಬರೆದ್ರೆ ನಿಮಗೆ ಸುಮಾರು ಏನೂ ಇಲ್ಲಪ್ಪ ಅಂದರೆ 4 ಅಂಕಗಳಿಗೆ 4 ಅಂಕಗಳು ಖಂಡಿತವಾಗಿ ದೊರಕ್ತವೆ. ನೀವು 2 ಅಂಕ ಕೇಳಿದರೂ ಬರಿಬೋದು, ಮತ್ತು 3 ಅಂಕಗಳು ಕೇಳಿದ್ರೂ ಬರಿಬೋದು. ಇದು ಲಾಸ್ಟ್ ಟೈಮ್ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಈ ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದ್ರು ಒಂದು. ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ, ಬ್ಯಾಂಕು ಖಾತೆಯನ್ನು ತೆಗೆಯುವಂತಹ ವಿಧಾನಗಳು ಕುರಿತಾಗಿ ಬರೆಯಿರಿ ಅಂಥೇಳಿ ನಿಮಗೆ ಒಂದು 2 ಅಂಕದ ಪ್ರಶ್ನೆ ಅಥವಾ 3 ಅಂಕದ ಮೇಲೆ ಕೇಳ್ಬೋದು. ಇದು ಯಾವ ರೀತಿ ಪಾಯಿಂಟ್ಸ್ ಏನು ಬರೀಬೇಕು, ನೀವು ಯಾವ ವಿಧದ ಬ್ಯಾಂಕ್ ಖಾತೆ ತೆಗೆಯಬೇಕೆಂಬುದನ್ನು ನಿರ್ಧಾರ ಮಾಡಬೇಕು. ನಿಮಗೆ ಅನುಕೂಲಕರವಾದ ಬ್ಯಾಂಕಿನ ಅಧಿಕಾರಿಗಳಿಗೆ ಸಂಪರ್ಕಿಸಿ. ಖಾತೆ ತೆರೆಯಲು ಅರ್ಜಿಯನ್ನು ತುಂಬಿ ಪರಿಚಿತರ ಉಲ್ಲೇಖವನ್ನು ಕೊಡುವುದು. ಅರ್ಜಿ ಮತ್ತು ಇತರೆ ದಾಖಲಾತಿಗಳು ನೀಡುವುದು. ಅಧಿಕಾರಿಗಳ ಒಪ್ಪಿಗೆ. ಪ್ರಾರಂಭಿಕ ಠೇವಣಿ. ಈ ರೀತಿಯಾಗಿ ಟೋಟಲಾಗಿ ನಾನು ಇಲ್ಲಿ ಒಂದು 7 ಪಾಯಿಂಟ್ಸ್ಗಳು ಕೊಟ್ಟಿದ್ದೀನಿ. ಈ 7 ಪಾಯಿಂಟ್ಸ್ಗಳು ಕೂಡ ನೀವು ಚೆನ್ನಾಗಿ ಓದ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗಿ ನಿಮಗೆ ನೆನಪಿನಲ್ಲಿ ಇರ್ತವೆ ಕಂಪಲ್ಸರಿಯಾಗಿ. ಅದೇ ರೀತಿಯಾಗಿ ಮತ್ತು ಮುಂದಿನ ಪ್ರಶ್ನೆಯನ್ನು ಕೂಡ ನಾವು ನೋಡೋಣ. ಇವಾಗ ನೋಡಿ, ಪ್ರಶ್ನೆ, ಬ್ಯಾಂಕು ಮುಖ್ಯವಾಗಿ ಯಾವ ವ್ಯವಹಾರಗಳನ್ನು ನಿರ್ವಹಿಸುತ್ತದೆ ಅಂದರೆ ಬ್ಯಾಂಕ್ ಯಾವ ರೀತಿಯಾಗಿ ಮುಖ್ಯವಾಗಿ ಕೆಲಸ ಮಾಡ್ತದೆ ಅನ್ನೋದು ಕುರಿತಾಗಿ ಇಲ್ಲಿ ಪ್ರಶ್ನೆ ಕೇಳ್ತಾರೆ ನಿಮಗೆ. ಯಾವ ರೀತಿಯಾಗಿ? ಉಳಿತಾಯಕ್ಕೆ ಪ್ರೋತ್ಸಾಹವನ್ನು ನೀಡುತ್ತದೆ, ಸಾಲ ನೀಡುವಂತಹ ಕಾರ್ಯ ಮಾಡುತ್ತದೆ, ಚೆಕ್ ಮತ್ತು ಹುಂಡಿ ಜಮಾ ಕಾರ್ಯವನ್ನು ನಿರ್ವಹಿಸುತ್ತದೆ, ಹಣ ಪಡೆಯುವಂಥ ವ್ಯವಸ್ಥೆ, ATM ಆಗಲಿ, ಚೆಕ್ ಆಗಲಿ ಅಥವಾ ವಿತ್ಡ್ರಾ ಮೂಲಕವಾಗಲಿ ಹಣವನ್ನು ಪಡೆಯುವಂಥ ಕೆಲಸ ಮಾಡಲು ಸುಲಭವಾಗುತ್ತದೆ. ಸ್ಥಿರ ಆದೇಶ ಅಂದರೆ ವಿದ್ಯುತ್ ಬಿಲ್ಗಳಾಗಲಿ ತೆರಿಗೆ ಪಾವತಿಗಳಾಗಲಿ ಈ ರೀತಿಯಾಗಿರ್ತಕ್ಕಂತಹ ಪಾವತಿಗಳನ್ನು ನಾವು ಯಾವ ರೀತಿ ಮಾಡ್ತೀವಲ್ಲ ಅದರ ಬಗ್ಗೆ ಆದೇಶವನ್ನು ನೀಡುತ್ತದೆ. ಆಮೇಲೆ ಬಡ್ಡಿ ಜಮಾ, ನೋಡು, ದಿನದ ಮಾಸಿಕ, ತ್ರೈಮಾಸಿಕ ಅಥವಾ ಅರ್ಧವಾರ್ಷಿಕ ಅಥವಾ ವಾರ್ಷಿಕವಾಗಿರ್ತಕ್ಕಂಥ ಬಡ್ಡಿಯನ್ನು ಜಮಾ ಮಾಡ್ತದೆ. ಅದೇ ರೀತಿ ಖಾತೆಯನ್ನು ವರ್ಗಾವಣೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಖಾತೆಯನ್ನು ಕೂಡ ಇದು ವರ್ಗಾವಣೆ ಮಾಡುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಪಾರ್ಟ್ 3 ವಿಡಿಯೋದಲ್ಲಿ ನೋಡೋಣ. ಕಂಪಲ್ಸರಿಯಾಗಿ ನೀವು ವರ್ಕ್ ಮಾಡಿದಾಗ ಮಾತ್ರ ಖಂಡಿತವಾಗಿ ನೀವು ಅಂಕ ಪಡಿಬೋದು.